ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 38. ಈ ಅಧ್ಯಾಯದ ಕೊನೆಯ ಶ್ಲೋಕ. ಅಹೋ ದೇವರ್ಷಿರ್ಧನ್ಯೋಯಂ ಯತ್ಕೀರ್ತಿಂ ಶಾರಂಗಧನ್ವನಃ ಗಾಯನ್ ಮಾದ್ಯನ್ನಿದಂ ತಂತ್ರ್ಯ ರಮಯತ್ಯಾತುರಂ ಜಗತ್. ಅನುವಾದ: ನಾರದ ಮುನಿಗಳಿಗೆ ಅದೆಷ್ಟು ಮಹಿಮೆ, ಅದೆಂತಹ ಧನ್ಯತೆ. ಅದಕ್ಕೆ ಕಾರಣ ಅವರು ದೇವೋತ್ತಮ ಪುರುಷನ ಕಾರ್ಯಗಳನ್ನು ವೈಭವದಿಂದ ಹಾಡಿ ಹೊಗಳುತ್ತಾರೆ. ಹೀಗೆ ಮಾಡುತ್ತಾ ತಾವೂ ಸಂತಸ ಪಡುತ್ತಾರೆ. ಬ್ರಹ್ಮಾಂಡದ ಇತರ ಸಂತ್ರಸ್ತ ಆತ್ಮರಿಗೂ ಚೈತನ್ಯ ನೀಡುತ್ತಾರೆ. ಶ್ರೀನಾರದ ಮುನಿಗಳು ಭಗವಂತನ ದಿವ್ಯ ಕಾರ್ಯಗಳನ್ನು ಸ್ತುತಿಸಲು ಮತ್ತು ಬ್ರಹ್ಮಾಂಡದ ಎಲ್ಲ ಸಂತೃಪ್ತ ಜೀವಿಗಳಿಗೆ ಉಪಶಮನ ನೀಡಲು ತಮ್ಮ ವಾದ್ಯವನ್ನು ನುಡಿಸುತ್ತಾರೆ. ಈ ಬ್ರಹ್ಮಾಂಡದಲ್ಲಿ ಯಾರೂ ಸುಖಿ ಇಲ್ಲ. ಯಾವುದನ್ನು ಸುಖವೆಂದು ಭಾವಿಸಲಾಗಿದೆಯೋ ಅದು ಮಾಯೆಯ ಭ್ರಮೆ. ಭಗವಂತನ ಮಾಯಾಶಕ್ತಿ ಎಷ್ಟು ಬಲವತ್ತರವಾದದ್ದೆಂದರೆ ಕೊಳಕು ಶೌಚದಲ್ಲಿ ವಾಸಿಸುವ ಹಂದಿ ಕೂಡ ಸಂತೋಷವನ್ನು ಅನುಭವಿಸುತ್ತದೆ. ಐಹಿಕ ಜಗತ್ತಿನಲ್ಲಿ ಯಾರೂ ನಿಜವಾಗಿ ಸುಖಿಯಾಗಲಾರರು. ಶ್ರೀನಾರದ ಮುನಿಗಳು ದುಃಖಿಗಳಾದ ಸಾಂಸಾರಿಕರಿಗೆ ಬೋಧಿಸಲಿಕ್ಕಾಗಿ ಎಲ್ಲೆಡೆ ಸಂಚರಿಸುತ್ತಾರೆ. ಅವರನ್ನು ಮರಳಿ ಭಗವದ್ಧಾಮಕ್ಕೆ ಕರೆದೊಯ್ಯುವುದೇ ಅವರ ಜೀವನದ ಧ್ಯೇಯ. ಆ ಮಹರ್ಷಿ ನಡೆದ ದಾರಿಯನ್ನು ಅನುಸರಿಸುವ ಎಲ್ಲ ನಿಷ್ಕಪಟಿ ಭಗವದ್ಭಕ್ತರ ಜೀವನ ಧ್ಯೇಯವೂ ಅದೇ ಆಗಿದೆ.